ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯಗೂ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗಾಗಲೇ ವಿಚಾರಣೆಗೆ ಒಂದೆರಡು ಸಲ ಕರೆಸಿದ್ದಾರೆ ಅವ್ರನ್ನ. ಇನ್ನು ಪ್ರಕರಣದಲ್ಲಿ ಇಬ್ಬರನ್ನು ವಿಚಾರಣೆಯನ್ನ ಈಗಾಗಲೇ ಪೊಲೀಸರು ನಡೆಸಿದ್ದಾರೆ. ಸೆಕ್ಷನ್ 164ನ ಅಡಿ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯನಿಂದ ಹೇಳಿಕೆ ಕೂಡ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಜೈಲಲ್ಲಿ ದರ್ಶನ್ ಭೇಟಿ ಮಾಡಿದ್ದಾರೆ ನಟರು. ಭೇಟಿಯಿಂದ ಇಬ್ಬರ ಹೇಳಿಕೆ ಮೇಲೆ ಪ್ರಭಾವ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಇಬ್ಬರನ್ನು ಕರೆಸಿ ಮತ್ತೆ ವಿಚಾರಣೆ ಮಾಡ್ತಾರಾ ಪೊಲೀಸರು ಅನ್ನುವಂತ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್. ಚಿಕ್ಕಣ್ಣ ಅವರು ದರ್ಶನ್ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭ, ಜೈಲಿನಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇದೇ ಪ್ರಶ್ನೆ ಮೂಡ್ತಾ ಇತ್ತು. ಆದ್ರೆ ಈಗ ಇವರು ಯಾವ ಪ್ರಭಾವವನ್ನ ಬೀರಿರಬಹುದು, ಅದರ ಜೊತೆಗೆ ಪೊಲೀಸರ ಆಕ್ಷನ್ ಮುಂಬರುವಂತ ದಿನದಲ್ಲಿ ಏನಿರುತ್ತೆ ಅಂತ. ಸಭಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವಿಚಾರ ಅಂದ್ರೆ ನಟ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಇಬ್ರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ 8ನೇ ತಾರೀಕು ಸ್ಟೋನಿ ಬ್ರೂಕ್ಸ್ ನಲ್ಲಿ ಪಾರ್ಟಿಯನ್ನ ಆಗುತ್ತೆ. ಪಾರ್ಟಿ ಆದಂತಹ ಸಂದರ್ಭದಲ್ಲಿ ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್ ಅವರ ಜೊತೆಲಿ ಪಾರ್ಟಿಯಲ್ಲಿ ಚಿಕ್ಕಣ್ಣ ಯಶಸ್ ಸೂರ್ಯ ಭಾಗಿಯಾಗಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಘಟನೆ ನಂತರದಲ್ಲಿ ತನಿಖಾಧಿಕಾರಿಗಳು ಸ್ಟೋನಿ ಬ್ರೂಕ್ಸ್ಗೆ ಹೋಗಿ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ CCTVಯಲ್ಲಿ ನಟ ಚಿಕ್ಕಣ್ಣ ಯಶಸ್ ಸೂರ್ಯ ದರ್ಶನ್ ಅವರ ಜೊತೆ ಇರುವಂಥದ್ದು ಖಚಿತ ಆಗುತ್ತೆ. ಹೀಗಾಗಿ ಅವರಿಬ್ಬರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಮೊದಲಿಗೆ 161 ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಇದೇ ಪ್ರಕರಣ ಕೋರ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಯಶಸ್ ಸೂರ್ಯ ಚಿಕ್ಕಣ್ಣ ತನಿಖಾಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆಯನ್ನ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ತಿರುಚಬಾರ್ದು ಅಂತೇಳಿ ಈಗ ಆಲ್ರೆಡಿ ಇಬ್ಬರಿಂದಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಟ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಇಬ್ಬರನ್ನು ಕರೆದೊಯ್ದು ನ್ಯಾಯಾಧೀಶನ ಮುಂದೆಯೇ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆ ತನಿಖಾಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಆಗಿದೆ, ನ್ಯಾಯಾಧೀಶನ ಮುಂದೆ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಟ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರನ್ನ ಹೋಗಿ ಭೇಟಿಯಾಗಿರುವಂತದ್ದು. ಸದ್ಯ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇ ಅಂದ್ರೆ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಒಂದ್ ಕಡೆ ತನಿಖಾಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನ್ಯಾಯಾಧೀಶನ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಮತ್ತೊಂದ್ ಕಡೆ ಹೋಗಿ ನಟ ದರ್ಶನ್ ಅವರನ್ನ ಭೇಟಿಯನ್ನ ಹಾಕ್ತಾರೆ. ಸದ್ಯ ತನಿಖಾಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿರುವಂತದ್ದು. ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಎಂಟ್ರಿ ಹಾಕಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ನಟ ದರ್ಶನ್ ಅವರ ಭೇಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳ ಬಳಿ ಎಂಟ್ರಿಯನ್ನ ಮಾಡಿಸಬೇಕಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಭೇಟಿಯನ್ನ ಆಗ್ತಿದೀವಿ ಅಂತೇಳಿ ಜೈಲಾಧಿಕಾರಿಗಳಿಂದಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಪ್ರಕರಣದಲ್ಲಿ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಇಬ್ರು ಕೂಡ ಸಾಕ್ಷಿಗಳಾಗಿರೋದ್ರ ಹಿನ್ನೆಲೆಯಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನಟ ದರ್ಶನ್ ಅವ್ರಿಗೆ ಭೇಟಿಗೆ ಇವರಿಬ್ಬರಿಗೂ ಕೂಡ ಅವಕಾಶವನ್ನ ಕೊಡಬಾರ್ದು ಅಂತೇಳಿ ಅವರು ನ್ಯಾಯಾಲಯದಲ್ಲೂ ಕೂಡ ಈ ಬಗ್ಗೆ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಲಿಕ್ಕೆ ಸದ್ಯ ತನಿಖಾಧಿಕಾರಿಗಳು ನಿರ್ಧಾರವನ್ನು ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.